ನಮಸ್ಕಾರ ಎಲ್ಲರಿಗೂ. ಮೋಹನರಾಗ ಇನ್ಫೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. KSYU ಕಡೆಯಿಂದ ಎಕ್ಸಾಮಿನೇಷನ್ ಫೀಸ್ ಪೇಮೆಂಟ್ಗಾಗಿ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಜುಲೈ ಮತ್ತು ಜನವರಿ ಸೈಕಲ್ನ ನಾನ್ CBCS ಮತ್ತು CBCS ಸ್ಟೂಡೆಂಟ್ಸು ಎಲ್ಲರೂ ಅಪ್ಲೈ ಮಾಡಬೇಕಾಗಿರುತ್ತೆ. ರಿಪೀಟರ್ಸ್ ಮತ್ತು ಫ್ರೆಷರ್ಸು ಬೋತ್ ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ದಂಡಶುಲ್ಕವಿಲ್ಲದೇ ಪೇಮೆಂಟ್ಗೆ ಕ್ಲೋಸಿಂಗ್ ಡೇಟ್ ಬಂದು ಇದೇ ತಿಂಗಳ 30ನೇ ತಾರೀಕಾಗಿರುತ್ತೆ. 200 ರು ದಂಡಶುಲ್ಕದೊಂದಿಗೆ ಪೇಮೆಂಟ್ ಲಾಸ್ಟ್ ಡೇಟ್ ಬಂದು ನೆಕ್ಸ್ಟ್ ಮಂತ್ ಅಂದರೆ ಏಪ್ರಿಲ್ ತಿಂಗಳ 6ನೇ ತಾರೀಕಾಗಿರುತ್ತೆ. KSYU ಸ್ಟೂಡೆಂಟ್ಸ್ ಏನಿದ್ದೀರಾ, ನೀವು ಯಾರೂ ಸಹ KSYUಗೆ ಹೋಗಿ ಅಪ್ಲೈ ಮಾಡಬೇಕಾಗಿಲ್ಲ. ಡೈರೆಕ್ಟ್ ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗಿರುತ್ತೆ ಎಕ್ಸಾಮ್ ಫೀಸ್ ಪೇಮೆಂಟ್ನ. ಆನ್ಲೈನಲ್ಲಿ ಅಪ್ಲೈ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗಳಿಗೆ ಟಿಪ್ಸ್ ಏನಂತ ಅಂದರೆ ಲಾಸ್ಟ್ ಡೇಟ್ಗಿಂತ ಮುಂಚೆನೇ ಒಂದಿನ ಮುಂಚೆನೇ ಅಪ್ಲೈ ಮಾಡಬೇಕಾಗಿರುತ್ತೆ. ಯಾಕಂದರೆ ಸೇಮ್ ಡೇಟಲ್ಲಿ ನಾವು ಅಪ್ಲೈ ಮಾಡೋಕ್ಕೆ ಹೋದಾಗ ತುಂಬ ಲೈನ್ ಬ್ಯುಸಿ ಬರುತ್ತೆ, ಆನ್ಲೈನ್ ಬ್ಯುಸಿ ಬರುತ್ತೆ. ಸೊ ಒಂದಿನ ಮುಂಚೆನೇ ಅಪ್ಲೈ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ಸ್ನ ಹೇಳಿದ್ದಾರೆ. ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಇನ್ಸ್ಟ್ರಕ್ಷನ್, ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಕೇಂದ್ರವನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಅಂದರೆ KSYU ನೋಟಿಫಿಕೇಷನಲ್ಲಿ ಕೊಟ್ಟಿರುವಂತಹ ಕೇಂದ್ರ ಆಗಿರುತ್ತೆ. ಅದು ಯಾವುದ್ಯಾವುದು ಅಂದರೆ ಮೈಸೂರು, ಬೆಂಗಳೂರು, ಧಾರವಾಡ, ಕಲಬುರಗಿ, ಉಡುಪಿ. ಇಷ್ಟು ಕೇಂದ್ರದಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಎಕ್ಸಾಮ್ ಬರೀಬೇಕಾಗತ್ತೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂದು ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕವೇ ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಹೋಗಿ ಪೇಮೆಂಟ್ನ ಮಾಡಿದರೆ ಅವ್ರು ತೊಗೊಳ್ಳೋದಿಲ್ಲ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂದರೆ ಒಂದ್ಸಲ ನಾವು ಫೀಸ್ನ ಪೇಮೆಂಟ್ ಮಾಡಿದ್ರೆ KSYU ಕಡೆಯಿಂದ ಮತ್ತೆ ನಮಗೆ ಆ ಫೀಸ್ನ ರಿಟರ್ನ್ ಮಾಡಲ್ಲ. ಅಥವಾ ನಾವು ನೆಕ್ಸ್ಟ್ ಎಕ್ಸಾಮ್ ಬರಿತೀವಿ, ಇವಾಗ ಫೀಸ್ ಪೇಮೆಂಟ್ ಮಾಡಿದ್ದೀವಿ ಅಂದ್ರೂ ಕೂಡ ನೆಕ್ಸ್ಟ್ ನಮಗೆ ಅವರು ಫೀಸ್ನ ವಾಪಸ್ ಕೊಡೋದಿಲ್ಲ. ಆಲ್ರೆಡಿ ನಾವು ಪೇಮೆಂಟ್ ಮಾಡಿದ್ದೀವಿ, ನೆಕ್ಸ್ಟ್ ಎಕ್ಸಾಮ್ಗೆ ಏನಾದರೂ ಹೂಡಿಕೆ ಮಾಡ್ಕೊತಾರ ಅಂದರೆ ಅದು ಖಂಡಿತವಾಗ್ಲೂ ಇಲ್ಲ. ಒಂದು ಸಲ ಫೀಸ್ ಏನು ಪೇ ಮಾಡಿರ್ತೀರ ಅದೇ ಎಕ್ಸಾಮ್ನ ಬರೀಬೇಕಾಗಿರುತ್ತೆ. ಅಂದರೆ ಯಾವುದಕ್ಕೆ ಫೀಸ್ ಪೇ ಮಾಡಿರ್ತೀರ ಆ ಟೈಮಲ್ಲಿ ಮಾತ್ರ ಎಕ್ಸಾಮ್ ಬರೀಬೇಕಾಗಿರುತ್ತೆ. ಇವಾಗ ಏನು ಪರೀಕ್ಷಾ ಕೇಂದ್ರಗಳನ್ನ ನಿಗದಿಪಡಿಸಿದ್ದಾರೆ ಅಲ್ಲಿ ಏನಾದರೂ ವಿದ್ಯಾರ್ಥಿಗಳು 100ಕ್ಕಿಂತ ಕಮ್ಮಿ ಏನಾದರೂ ಇದ್ದರೆ ಇನ್ನೊಂದು ಕೇಂದ್ರಕ್ಕೆ ವರ್ಗಾವಣೆ ಮಾಡ್ತಾರೆ. ಇನ್ನೊಂದು ಪಾಯಿಂಟು, ಎಕ್ಸಾಮಿನೇಷನ್ ಸೆಂಟರ್ಗೆ ಮೊಬೈಲ್ ಫೋನ್ನ ಯಾರೂ ಸಹ ತಗೊಂಡು ಹೋಗೋಗಿಲ್ಲ, ಕಡ್ಡಾಯವಾಗಿ ನಿಷೇಧ ಮಾಡಿದ್ದಾರೆ. ಸ್ಪೆಷಲ್ ಇನ್ಸ್ಟ್ರಕ್ಷನ್ ಬಂದು ಸ್ಟೂಡೆಂಟ್ಸ್ ಎಲ್ಲ ಯಾರಿದ್ದೀರಾ ಅವರು ಯೂನಿವರ್ಸಿಟಿಯಿಂದ ಕೊಟ್ಟಿರುವಂತಹ ಗುರುತಿನ ಚೀಟಿ ಅಂದರೆ ID ಕಾರ್ಡ್ನ ತಗೊಂಡೋಗಬೇಕು. ಓಕೆನಾ. ಎಕ್ಸಾಮಿನೇಷನ್ ಡೇಟ್ ಮತ್ತು ಎಕ್ಸಾಮಿನೇಷನ್ ಟೈಮ್ ಬಂದು ನೆಕ್ಸ್ಟ್ ಮಂತ್ ಅಂದರೆ ಏಪ್ರಿಲ್ ಮಂತಲ್ಲಿ ನೋಟಿಫಿಕೇಷನ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಇದಿಷ್ಟು KSYU ಸಂಬಂಧಪಟ್ಟ ಅಪ್ಡೇಟ್ಸ್ ಆಗಿತ್ತು. ಈ ನನ್ನ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.